ಛೇ, ಎಷ್ಟು ಸಿಲ್ಲಿ ಆಗ್ಬಿಟ್ಟೆ ನಾನು. ನೆನೆಸ್ಕೊಂಡ್ರೇನೆ ನನ್ ಬಗ್ಗೆನೆ ನನಗೆ ನಾಚಿಕೆ ಆಗ್ತಿದೆ. ನಾನು ಮತ್ತೆ ಸೌಪರ್ಣಿಕಾ ಆಂಟಿ ಮುತ್ತಿನ ಹಾರದ ಬಗ್ಗೆ ಕೇಳ್ದೆ ಹೋಗಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಆಂಟಿ ಈ ವಿಷಯದಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ನಿಮ್ಗೆಲ್ಲ ಮುಖ ತೋರ್ಸಕ್ಕಾಗ್ದೆ ರೂಮಲ್ಲೇ ಇದ್ದಾರೆ. ನಮ್ ಬುದ್ಧಿ ನಮ್ ಕೈಲಿರ್ಬೇಕು. ಯಾರೋ ಹೇಳಿದ ಮಾತು ಕೇಳಿಸ್ಕೊಂಡು ಪುಷ್ಪಕ್ ಮೇಲೆ ಎಷ್ಟೋ ಎಗರಾಡ್ಬಿಟ್ರಿ. ಐ ಆಮ್ ಸಾರಿ ಪುಷ್ಪಕ್. ಇಟ್ಸ್ ಓಕೆ ತಾಂಡವ್. ಇಲ್ಲ ಸರ್, ನಿಮ್ ಮನ್ಸಲ್ಲಾಗ್ಲಿ ಪುಷ್ಪಕ್ ಸರ್ ಮನ್ಸಲ್ಲಾಗ್ಲಿ ಯಾವುದೇ ರೀತಿಯಾದಂತ ಕಲ್ಮಶ ಇಲ್ಲ. ಏನೋ ಕೆಟ್ಟಗಳಿಗೆ ಆ ಇಂದ್ರನ್ ಕಡೆಯವರು ನಿಮ್ ಮಧ್ಯೆ ಹುಳಿ ಇನ್ಬಿಟ್ರಷ್ಟೇ. ಅಮ್ಮ, ಇಂದ್ರ ಮತ್ತೆ ಈಶ್ವರಿ ಜೊತೆಗ್ ಸೇರ್ಕೊಂಡು ನಿನ್ ಜೊತೆ ಒಂಥರ ಮಾತಾಡ್ತಿದ್ರು, ಆ ಸೌಪರ್ಣಿಕಾ ಆಂಟಿ ಜೊತೆ ಒಂಥರ ಮಾತಾಡ್ತಿದ್ರು, ನನ್ ಹತ್ರ ಒಂಥರ ಮಾತಾಡ್ತಾ ಇದ್ರು. ಎಲ್ಲ ತಲೆ ಕೆಡ್ಸಿ ಅವರೇ ಪ್ಲಾನ್ ಹಾಳು ಮಾಡಿದ್ದು. ನಿನ್ನ ಹತ್ರನೂ ಮಾತಾಡಿದ್ರಾ? ಏನ್ ವಿಷಯ? ನಿನ್ನನ್ನೇ ಕೇಳ್ತಿರೋದು. ಏನ್ ವಿಷಯ ಅಂತ ಹೇಳು. ಅದು ಅಮ್ಮ, ಅದೇ ಮುತ್ತಿನ ಹಾರದ ಬಗ್ಗೆ. ಆ ವಿಷಯ ಗೊತ್ತಾದ್ಮೇಲೆ ನಿಮ್ ಹತ್ರ ಬಂದು ಬಿಟ್ಕೊಡ್ಬೇಡಿ ಅಂತ ಹೇಳ್ದೆ ಅಲ್ವಮ್ಮ? ಆಕ್ಚುಲಿ ಇದರಲ್ಲಿ ನಂದು ತಪ್ಪಿದೆ. ನಾನು ಸೌಪರ್ಣಿಕಾ ಆಂಟಿ ಹತ್ರ ಹೋಗಿ ಮುತ್ತಿನ ಹಾರ ಬೇಕೇ ಬೇಕು ಅಂತ ಪ್ರೆಷರ್ ಹಾಕ್ಬಿಟ್ಟೆ. ಛೇ, ನಿಂದೇನು ತಪ್ಪಿಲ್ಲಮ್ಮ. ನಾನು ರಾಮಮೂರ್ತಿ ತುಂಬಾ ಹೇಳಿದ್ವಿ. ಸೌಪರ್ಣಿಕಾ ಕೇಳಲೇ ಇಲ್ಲ. ಹೌದು, ಮೈನಾ ಅವರು ಬಂದ್ ಹೇಳಿದ್ರು, ದುರ್ಗಾ ಅವರು ಬಂದ್ ಹೇಳಿದ್ರು. ಆದ್ರೆ ನಾವ್ಯಾರು ಅವ್ರ ಮಾತು ಕೇಳೋ ಸ್ಥಿತಿಲೇ ಇರ್ಲಿಲ್ಲ. ನಮ್ ಎಲ್ಲಾರ ಮಧ್ಯೆ ಯಾರೋ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇವರಿಬ್ರಿಗೂ ಮೊದಲೇ ಅನುಮಾನ ಬಂದಿತ್ತು ಅನ್ಸತ್ತೆ. ಅದಕ್ಕೆ ಹೇಳೋದು ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ಅಂತ. ನಮ್ಮ ನಡುವೆ ಎಷ್ಟೇ ನಂಬಿಕೆ ಇದ್ರು ಆ ನಂಬಿಕೆಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಇದೇ ಥರ ಆಗುತ್ತೆ. ಸರಿ, ಇದು ಒಂಥರ ಪಾಠ ಇದ್ದಂಗೆ. ಧ್ರುವ, ಆ ಸಿಚುವೇಶನಿಂದ ಅಷ್ಟೊಂದೆಲ್ಲ ತಪ್ಪ ಬಿಹೇವ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ತಾಂಡವ್, ಧ್ರುವನ್ ಮೇಲೆ ಕೋಪ ಮಾಡ್ಕೊಳ್ಳೋ ಕಾರಣನೇ ದುರ್ಗಾ. ನಾನಾ? ಹೌದು ದುರ್ಗಾ ಅವರೇ, ಇದೆಲ್ಲದಕ್ಕೂ ಕಾರಣ ತಾಂಡವ್ ಅವರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ. ಅವಳಿಷ್ಟು ಪ್ರೀತಿಯಿಂದ ಭಕ್ತಿಯಿಂದ ದೇವ್ರ ಮೂರ್ತಿ ಮಾಡಿದ್ಲು ಅಂತ ನಾನೇ ಎದುರುಗಡೆ ಕೂತು ಕಣ್ ತುಂಬ್ಕೊಂಡಿದ್ದೆ. ಆ ಮೂರ್ತಿ ಒಡೆದೋಯ್ತು ಅಂತ ಕೇಳಿದ ತಕ್ಷಣ ಅವಳಿಗಿಂತ ಹೆಚ್ಚಾಗಿ ನನಗೆ ಹಟ್ಟಾಯ್ತು. ಅದರಲ್ಲೂ ಮುಖ್ಯವಾಗಿ ಅವಳನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡೋ ವಿಚಾರದಲ್ಲಿ ಎಲ್ಲರೂ ಮಾತಾಡ್ಬಿಟ್ರು. ಆಗ ನಂಗೆ ಇನ್ನೂ ಜಾಸ್ತಿ ಕೋಪ ಬಂದ್ಬಿಡ್ತು. ಸಾರಿ ದುರ್ಗಾ, ನಾನು ಮತ್ತೆ ಸೌಪರ್ಣಿಕಾ ಆಂಟಿ ನಿನಗೆ ತುಂಬಾ ಚುಚ್ಚಿ ಮಾತಾಡಿದ್ವಿ. ದುರ್ಗಾ, ನನ್ನನ್ನು ಕ್ಷಮಿಸ್ಬಿಡು ದುರ್ಗಾ. ನಿನ್ನನ್ನು ನನ್ನ ಮಗ ಸೆಲೆಕ್ಟ್ ಮಾಡಿರೋದು